ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ ನನ್ ಕರ್ತವ್ಯ. ನೋಡಿ, ಪಾಪ ಧ್ರುವ ಅವರು ಊಟ ನೀರು ಇಲ್ಲದೆ ತುಂಬಾ ಹೊತ್ತಿದ್ದಾರೆ. ಅವ್ರನ್ನ ವಿಚಾರಿಸ್ಕೊಳ್ಳಿ. ಸರ್ಸೋ, ನೋಡಿದ್ಯಾ, ಅದನ್ನ ಬಿಟ್ಟು ಏನು ಎತ್ತ ಅಂತ ವಿಚಾರಿಸ್ತಾ ಇದೀವಿ. ನಾವು ಮೊದಲು ಅವನನ್ನ ಊಟಕ್ಕೆ ಕರ್ಕೊಂಡು ಹೋಗೋಣ. ನಡಿಯಮ್ಮ. ಅಣ್ಣ, ಅಮ್ಮನೂ ಅಷ್ಟೇ, ಬೆಳಗ್ಗೆಯಿಂದ ಒಂದ್ ತೊಟ್ಟು ನೀರು ಕುಡ್ದಿಲ್ಲ. ಹೌದಾ? ದೀಪಾ, ಮೊದಲು ಇವರಿಬ್ಬರಿಗೂ ಊಟ ಹಾಕಮ್ಮ. ಸರಿ ಧ್ರುವ ಅವ್ರೆ, ನಾನಿನ್ ಬರ್ತೀನಿ. ಮೈನವ್ರೆ, ನೀವೆಲ್ಲೂ ಹೋಗ್ಬಾರ್ದು. ಧ್ರುವ, ಯಾಕಪ್ಪ? ನನ್ ಕಾಣೆ ಆಗಿದ್ದ ಕ್ಷಣದಿಂದ ಮೈನವರು ಊಟ ಮಾಡಿಲ್ಲ. ಅದಕ್ಕೆ ಅವರು ನಮ್ ಜೊತೆ ಕೂತ್ಕೊಂಡು ಊಟ ಮಾಡ್ಲಿ. ಅದೆಲ್ಲ ಏನು ಬೇಡ ಧ್ರುವ ಅವ್ರೆ, ನಾನು ಹಾಸ್ಟೆಲ್ಗೆ ಹೋಗಿ ಊಟ ಮಾಡ್ತೀನಿ. ಬರ್ತೀನಿ. ಮೈನಾ, ನಿಂತ್ಕೋ. ಅಮ್ಮ, ಮೈನಾ ಅಣ್ಣನ್ ಪ್ರಾಣನ ಕಾಪಾಡ್ಕೊಂಡ್ ಕರ್ಕೊಂಡ್ ಬಂದಿದ್ದಾಳೆ. ಒಂದು ಊಟ ಹಾಕಕ್ಕಾಗಲ್ವಾ? ಮೈನಾ, ನೀನ್ ಊಟ ಮಾಡ್ಕೊಂಡೇ ಹೋಗು. ದೀಪಾ, ಅದೆಲ್ಲ ಏನು ಬೇಡ. ಹಾಸ್ಟೆಲ್ ನನ್ನ ಹುಡುಕ್ತಿರ್ತಾರೆ. ನಾನ್ ಬರ್ತೀನಿ. ನಿಂತ್ಕೋ ಒಂದ್ ನಿಮಿಷ. ನನ್ ಮಗ ನಿನ್ ಬಗ್ಗೆ ಅಷ್ಟೆಲ್ಲ ಹೇಳ್ತಾ ಇದ್ದಾನೆ. ಊಟ ಮಾಡ್ಕೊಂಡು ಹೋಗು. ಮತ್ತೇನೇನು, ಅಮ್ಮ ಹೇಳಾಯ್ತಲ್ಲ, ಬಾ ಊಟ ಮಾಡ್ಕೊಂಡು ಹೋಗು. ನಾನು ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ಧ್ರುವ ಕೆಳಗಡೆ ಇದ್ದಾನೆ ಅಂತ ನಿನ್ನ ಇಲ್ಲಿ ಕರ್ಕೊಂಡು ಬಂದೆ. ಹೇಳಿ ಅಮ್ಮ. ಈ ಕೆಲಸ ಮಾಡಿರೋದು ಪುಷ್ಪಕ್ ತಾನೆ? ಇಲ್ಲ ಅಮ್ಮ. ನೋಡು, ನನ್ನ ಹತ್ರ ಸುಳ್ಳು ಹೇಳ್ಬೇಡ, ನಿಜ ಹೇಳು. ಅಮ್ಮ, ಪುಷ್ಪಕ್ ಸರ್ ಯಾಕೆ ಇಂಥ ಕೆಲಸ ಮಾಡ್ತಾರೆ? ನನಗ್ ಚೆನ್ನಾಗ್ ಗೊತ್ತು ಈ ಕೆಲಸ ಮಾಡಿರೋದು ಪುಷ್ಪಕ್ಕೆ ಅಂತ. ಅಮ್ಮ, ನೀವು ಪುಷ್ಪಕ್ ಸರ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಅವರು ನನಗ್ ಮಾತ್ರ ಅಲ್ಲ, ಧ್ರುವ ಅವ್ರಿಗೂನು ದೇವ್ರಿದ್ದಂಗೆನೆ. ನನ್ ಮಗ ಎಂತವನು ಅಂತ ನನಗ್ ಗೊತ್ತು. ಎಲ್ಲರನ್ನೂ ಬೇಗ ನಂಬಿಡ್ತಾನೆ. ಬೆಳ್ಳಗಿರೋದೆಲ್ಲ ಹಾಲು ಅಂತ ತಿಳ್ಕೊತಾನೆ. ಆದ್ರೆ ನೀನ್ ಜಾಣೆ ಅಲ್ವಾ, ಎಲ್ಲರನ್ನೂ ಅರ್ಥ ಮಾಡ್ಕೊಂಡೆ ತಾನೆ ನಂಬೋದು. ಅಮ್ಮ, ಆಗ್ಲೇ ಧ್ರುವ ಅವ್ರು ಹೇಳಿದ್ರು ತಾನೆ, ಇದನ್ನ ಚೈನ್ ಕಳ್ತನ ಮಾಡಿರೋದು ಅಂತ. ನೋಡಿ, ಈಗ ಧ್ರುವ ಅವ್ರನ್ನ ಜೋಪಾನವಾಗಿ ವಾಪಸ್ ಕರ್ಕೊಂಡ್ ಬಂದೇವ್ ಆಗಿದೆ. ಅದನ್ನೆಲ್ಲ ಬಿಟ್ಟಾಕ್ ನೆಮ್ಮದಿಯಾಗಿರಿ. ಯಾವ್ದನ್ನ ಬಿಟ್ಟಾಕ್ಬೇಕು? ನನ್ ಮಗನ್ನ ಕರ್ಕೊಂಡು ಹೋಗಿ ಅಷ್ಟೊಂದು ಹೊಡೆದು ಚಿತ್ರ ಹಿಂಸೆ ಕೊಟ್ಟಿದಾರಲ್ಲ,
ಅದನ್ನೆಲ್ಲ ಮರ್ತ್ಬಿಡು ಅಂತ ಹೇಳ್ತಾ ಇದ್ಯಾ?